ಹೆಂಗಿದೆ? ಬಾಯಲ್ಲಿ ಇಡ್ತಾ ಇದ್ರೆ ಆ ಕಾಯಿ ತುರಿ ಮೇಲೆ ಹಾಕಿರಲ್ಲ ಫಸ್ಟ್ ಅದ್ರಾಗ ಆಮೇಲೆ ಓಕೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಮತ್ತೆ ಏನು ಸ್ಪೆಷಲ್ ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ಬರ್ತ್ಡೇ ದಿವಸ ನಾನು ಹೋಗಿದ್ವಿ ಚಾಮುಂಡಿ ಬೆಟ್ಟ ಹಾಗೂ ಕೂರ್ಗ್ ಇಲ್ಲಿಗೆಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ಮೈಸೂರು ರೀಚ್ ಆಗಿ ಒಂದು 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ ಗಾಯ್ಸ್. ಈಗ ಇಲ್ಲಿಂದ ಹೆಂಗೆ ಟೆಂಪಲಿಗೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ, ಟೆಂಪಲ್ ಎಷ್ಟು ಭಾಳ ರಶ್ ಇದೆ, ಆಷಾಢ ಶುಕ್ರವಾರ ಬೇರೆ ಅಂದಿದ್ದಾರೆ, ಎಷ್ಟು ರಶ್ ಇದೆ, ಹೆಂಗೆಂಗಿದೆ ತೀರಾ ಮಾಡೋಕ್ಕಾಗಲ್ಲ ವಿಡಿಯೋ. ನನ್ನ ಕೈಯಲ್ಲಿ ಎಷ್ಟಾಯ್ತು ಅಷ್ಟು ವಿಡಿಯೋ ಮಾಡ್ತೀನಿ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ನೆಕ್ಸ್ಟ್ ಏನೇನು ತೋರಿಸ್ತೀನಿ ಅಂತ ನೀವೇ ನೋಡಿ ಆ್ಯಂಡ್ ಎಷ್ಟು ಎಂಜಾಯ್ ಕೂಡ ಮಾಡ್ತೀವಿ ಈ ಟ್ರಿಪ್ಪಲ್ಲಿ ಅಂತ ನೋಡಿ. ಗೈಸ್ ನಾವು ಈಗ ಮೈಸೂರು ರೀಚ್ ಆಗಿದ್ವಿ. ಈಗ ಟೈಮ್ ಎಷ್ಟು ಅಂದರೆ ಸಮಯ 4 ಗಂಟೆ. ನಾವು ಇಲ್ಲಿ ಉಳ್ಕೊತಿರೋ ಲಾಡ್ಜೆ ಮೈಸೂರು ರೇಡಿಯನ್ಸ್ ಅಂತ. ಓಕೆ ಗೈಸ್ ಈಗ ಮೇಲ್ಗಡೆ ಬಂದ್ವಿ. ಇಲ್ಲಿ ಅಕ್ಕಪಕ್ಕ ರೂಮ್ ಮಾಡ್ಕೊಂಡಿದ್ದೀವಿ. ಇದೆ ನಮ್ಮ ರೂಮ್ ಟೂರ್ ಕೊಡ್ತೀನಿ ನಿಮಗೆ. ಇಲ್ಲಿ ಬಂದು ಬಾತ್ರೂಮ್ ಆ್ಯಂಡ್ ಇದು ಬಾತ್ರೂಮ್ ಆಗಿರುತ್ತೆ. ಆ್ಯಂಡ್ ಇದು ಬಂದು ನಾವು ಮೈಸೂರಲ್ಲಿ ಸ್ಟೇ ಆಗ್ತಿರೋ ರೂಮು ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಬೆಲ್ ಹೊಡಿತಾರೆ ನಮ್ಮ ಬಾಯ್ಸ್. ಬಸ್ಸಿಗೆ ಹೋಗೋಕ್ಕೆ ಈ ಪಾರ್ಟಿ ರಶ್. ಇಲ್ಲಿಗೆ ಹೆಂಗೆ ಹೋಗ್ತೀವಪ್ಪ ಅಂತಂದರೆ ನೋಡೋಣ. ಓಕೆ ಗಾಯ್ಸ್, ಎಷ್ಟು ಕಷ್ಟಪಟ್ಟು ಅಂತೂ ದೇವಿಯ ದರ್ಶನ ತುಂಬ ಚೆನ್ನಾಗಾಯಿತು. ದೇವರಾಣೆ ಅಂದ್ಕೊಂಡೇ ಇರಲಿಲ್ಲ. ಎಲ್ಲರೂ ಎಲ್ಲಿ ನೋಡಿದ್ರು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಮ್ಮ ಫ್ರೆಂಡ್ಸ್ಗಳು ಯಾರಿಗೆ ಕೇಳಿದ್ರು ಬರಬೇಡ ರಶ್ಶು ಹೋದರು. ಹಂಗೂ ಹಿಂಗೂ ಗಾಡಿ ಏನೋ ಮಾಡಿ ಕೊನೆಗೂ ನಾವು ತಾಯಿ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಒಂದು ಬೆಳಗ್ಗೆ 6:30ಗೆ ನಾವು ರೀಚ್ ಆಗಿದೆ. 4 ಗಂಟೆಗೆ ಸ್ನಾನ ಮಾಡ್ಕೊಂಡು 6:30 ಹೋದ್ವಿ. ಬಸ್ಸಿಗೆ ಹತ್ತಕ್ಕೆ ರಶ್ಶು ಗಾಯ್ಸ್, ಬಸ್ ಹತ್ತಕ್ಕೂ ರಶ್ಶು. ನಮ್ಮ ಜೀವನದಲ್ಲೇ ನಾನು ಇಂಥ ಒಂದು ರಶ್ಶು ಇರೋವಂಥ ಒಂದು ಯಾವುದೇ ಒಂದು ಇದಕ್ಕೂ ನಾನು ಹೋಗೇ ಇಲ್ಲ. ನನಗೆ ಹೋಗಿ ಗೊತ್ತಿಲ್ಲ, ನೋಡೋ ಗೊತ್ತಿಲ್ಲ, ವಾಪಸ್ ಬಂದ್ಬಿಡ್ತಿದ್ದೆ. ಇಲ್ಲಾಂದರೆ ನಮ್ಮ ಕೈಯಲ್ಲಿ ಅದು ಏನಾಗುತ್ತೋ ಒಂದು ಇನ್ಫ್ಲುಯೆನ್ಸ್ ಏನೋ ಮಾಡಿಸಿ ಬೇಗ ಹೋಗ್ತಿದ್ವಿ. ಇಲ್ಲಾಂದರೆ ಆಗಲ್ಲ ಅಂದರೆ ಕ್ವಿಟ್ ಮಾಡಿ ಆಗಲ್ಲಪ್ಪ ಇದೆಲ್ಲ ಅಂತ ಬಿಡ್ತಿದ್ವಿ. ಆದರೆ ಈ ಸಲ ಮಾತ್ರ ನಾನು ಬಿಟ್ಟರು ನನ್ನ ಫ್ರೆಂಡ್ಸ್ ಮಾತ್ರ ಹೋಗಲೇಬೇಕು. ಅದು ಏನಾರಾಗಿ ಇಷ್ಟೆಲ್ಲ ಬಂದಿದ್ದೀವಿ, ಹೋಗಲೇಬೇಕು
ಅದು ಎಷ್ಟಾರ ರಶ್ ಇರಲಿ ನಿನ್ನ ಬರ್ತಡೇ ದಿನ ಹೋಗೋಣ ಅಂತ ಅಂದರು ಎಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ಗಳು. ಹಂಗಾಗಿ ಇವತ್ತು ಹೋಗಲಿ ಅಂತ ಹೇಳಿ ಹೋದ್ವಿ ಗೈಸ್. ಓಕೆ ಗೈಸ್, ನಾವು ಇವಾಗ ಬಂದಿದ್ದೀವಿ ಪಯಣ ಅನ್ನೋ ಒಂದು ಕಾರ್ ಮ್ಯೂಸಿಯಂಗೆ. ಇದು ಮೈಸೂರಲ್ಲಿ ಭಾಳ ಫೇಮಸ್ಸು, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಿಮಗೆ ಹಳೇ ಕಾಲದ ಕಾರ್ನೆಲ್ಲ ತುಂಬ ವಿಂಟೇಜ್ ಕಾರ್ಗಳು ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಮ ವಿಷ್ಣುವರ್ಧನ್ ಅವ್ರದ್ದು, ಆಮೇಲೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಅವರ ಕಾರ್ಗಳು ಎಲ್ಲ ಭಾಳ ಇಟ್ಟಿದ್ದಾರೆ. ಈಗ ಗೈಸ್ ನೀವು ನೋಡ್ತಾ ಇರ್ಬೋದು ಕಾರ್ಗಳು. ನೋಡ್ತಾ ಇರ್ಬೋದು ಆಡ್ತಾ ಇದೆ ಆಕಾಶದಲ್ಲಿ. ಓಕೆ, ಇದು ಬಂದ್ಬಿಟ್ಟು ನಮ್ಮ ಬೈಕ್ ಲವರ್ಸ್ಗೆ. ಯಾರು ಬೈಕ್ ಲವರ್ಸ್ ಇದ್ದಾರೆ ನೋಡ್ಕೊಳ್ಳಿ. ನಿಮಗೆ ಇದರಲ್ಲಿ ಯಾವ ಬೈಕ್ ಇಷ್ಟ ಆಯಿತು ಅಂತ ಹಾಗೆ ತಿಳಿಸಿ. ನೋಡ್ಬೋದು ನೀವು ಎಂತೆಂಥ ಹಳೇ ತಲೆಗಳ ಬೈಕ್ಗಳಿವೆಲ್ಲ. ಆಗಿನ ಕಾಲದಲ್ಲಿ ಎಂತೆಂಥ ಬೈಕ್ಗಳಿತ್ತಲ್ಲಪ್ಪ. ನೋಡ್ಬೋದು ಸ್ಕೂಟ್ರು, ಬುಲೆಟು ನೋಡ್ತಾ ಇರ್ಬೋದು ನೀವು. ಇನ್ನು ಇದು ಹಳೇ ಬಜಾಜ್ ಚೇತಕ್ ಬೈಕ್ಗಳು ನೋಡ್ಬೋದು ನೀವು. ಇದು ಸಿಗೋದು ಶಿವಮೊಗ್ಗದಲ್ಲೂ, ಬಟ್ ಅದೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮ್ಯೂಸಿಯಂ ನೋಡೋಕ್ಕೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಂದಿದ್ದೇವೆ ಗಾಯ್ಸ್. ಮೈಸೂರಿನ ಕಾರ್ ಮ್ಯೂಸಿಯಂ ಆದಂಥ ಇದು ನೋಡಿ ಗೈಸ್, ಇದು ಬಂದ್ಬಿಟ್ಟು ಒಳ್ಳೆ ಹಳೆ ಕಾಲ ಫಿಲಮಲ್ಲೆಲ್ಲ ಬರ್ತಿತ್ತು ಈ ಒಂದು ಕಾರ್ ಗೈಸ್. ಎಷ್ಟು ಚೆನ್ನಾಗಿದೆ. ಈ ಕಾರ್ ಎಷ್ಟು ಸಖತ್ತಾಗಿದೆ ನೋಡಿ. ನೋಡಿ ಗೈಸ್, ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್ ಕಾರ್ ಅಂತ ಏನು ಸಖತ್ತಾಗಿದೆ. ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾವ್ರೆ ಇಲ್ಲಿ ಕಾರ್ನ ನೋಡೋಕ್ಕೆ. ಓಕೆ ಗೈಸ್, ಇಲ್ಲೇ ಮಂಜುಷಾ ಮ್ಯೂಸಿಯಂ ಅಂತ ಇದೆ ಪಯಣದಲ್ಲೇ, ಅದಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಹಳೆ ಕಾಲದ ಎಲ್ಲ ವಸ್ತುಗಳಿದ್ದಾವೆ. ಹಳೆ ಕಾಲದ ವ್ಯಕ್ತಿ ಕೂಡ ಒಬ್ಬ ಇದ್ದಾನೆ. ಯಾಕೆ ಹಳೆ ಕಾಲದ ವಸ್ತುನೂ ಇದೆ. ಅವನು ನೋಡ್ತಾ ಇರ್ಬೋದು ಏನ್ಷಿಯಂಟ್ ಇದು ಹಳೆ ಕಾಲದ ಫೋಟೋ ಆಗುತ್ತೆ. ನೆಕ್ಸ್ಟ್ ಹೆಂಗೆ ಇದಂದ್ರೆ ಇದು ಮೇನ್ ನೋಡಿ, ಅವಾಗಿನ ಕಾಲದಲ್ಲಿ ಹಿಂಗೆ ಟೈಪಿಂಗ್ ಮಾಡ್ತಾ ಇದ್ವಿ, ಇವರೆಲ್ಲ ಟೈಪಿಂಗ್ ಮಾಡ್ತಾ ಇದ್ವಿ. ನಾವು ನೋಡ್ಬೋದು ರೀಲ್ಸ್ ಮೋಸ್ಟ್ಲಿ ಫಿಲಮ್ ಮಾಡೋದಿದೆ ಅನ್ಸುತ್ತೆ. ಹಳೆ ಕಾಲದ ಪೇಪರ್ ಕಟಿಂಗ್ ಮಷೀನ್ ನೋಡಿ, ಹೆಂಗೆ ಅವಾಗೆಲ್ಲ ಪೇಪರ್ ಕಟಿಂಗ್ ಮಷೀನ್ ನೋಡ್ಬೋದು. ಅವಾಗೆಲ್ಲ ಎಂತೆಂಥ ಗನ್ಗಳಿದ್ರು ನೋಡಿ, ಎಲ್ಲ ರಿಯಲ್ ಗನ್ಗಳು ಅವಾಗ ಯೂಸ್ ಮಾಡ್ತಾ ಇದ್ವಿ. ಏನು ಸಕ್ಕತ್ತಾಗಿದೆ. ಓಕೆ ಗಾಯ್ಸ್, ಈಗ ನಾವು ತಿಂಡಿ ದಿನಕ್ಕೆ ಬಂದಿದ್ದೀವಿ. ಈಗ ರೂಮಿಂದ ಚೆಕ್ಔಟ್ ಆಗಿ ಮೈಸೂರಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಇವರೆಲ್ಲ ಮಸಾಲೆ ದೋಸೆ ತಿಂತಿದ್ದಾರೆ, ನಮ್ಮ ಗೆಳೆಯ ಇಡ್ಲಿ ತಿಂತೀವಿ ಸ್ಪೆಷಲ್ ಆಗಿ. ಯೋಗಿ ಎಲ್ಲರೂ ದೋಸೆ ತಿಂತಾರೆ. ನಾವು ನಮ್ಮದು ಸ್ಪೆಷಲ್ ಮೈಸೂರು ಮಸಾಲ ಬಂದಿದೆ. ಮೈಸೂರಲ್ಲಿ ಬಂದು ಮೈಸೂರು ಮಸಾಲ ತಿಂತಾ ಇದ್ದೀನಿ ಗಾಯ್ಸ್.
ನೀವು ಬನ್ನಿ ಮೈಸೂರಿಗೆ ಬಂದರೆ ಮೈಸೂರು ಮಸಾಲ ತಿನ್ನಿ ಆಯಿತಾ. ಇವ್ರ ಥರ ನಾರ್ಮಲ್ ಆಗಿ ಇಡ್ಲಿ ದೋಸೆ ಅದೇ ಶಿವಮೊಗ್ಗದಲ್ಲಿ ಸಿಗತ್ತೆ ಅದನ್ನೇ ತಿನ್ಬೇಡಿ. ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು. ಅದೇ ಹಾಕ್ಬಿಟ್ಟು ಹಂಗೆ ಮಾಡ್ತೀಯ. ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಆಮೇಲೆ ತೋರಿಸ್ತೀನಿ. ಹೆಂಗಿದೆ? ಬಾಯಲ್ಲಿ ಇಡ್ತಾ ಇದ್ರೆ ಆ ಕಾಯಿ ತುರಿ ಮೇಲೆ ಹಾಕಿರಲ್ಲ ಫಸ್ಟ್ ಅದ್ರಾಗ, ಆಮೇಲೆ ಇಲ್ಲ ಕಾಯಿ ತುರಿ, ಆಮೇಲೆ ಒಳಗಡೆ ಸ್ಟಫಿಂಗ್ ಮಾಡಿದ್ರೆ ಮಸಾಲ ನಿಜವಾಗ್ಲೂ ಮೈಸೂರಿಗೆ ಬಂದರೆ ಮೈಸೂರು ಮಸಾಲ ದಯವಿಟ್ಟು ತಗೊಂಡು ತಮ್ಮ ಹಾಗೆ ಉಡುಪಿ ಹೋಟೆಲಲ್ಲಿ ಉಡುಪಿ ಪ್ಯಾಲೇಸಲ್ಲಿ ಮೈಸೂರು ಮಸಾಲ ನೋಡಿ, ಉಡುಪಿ ಮಸಾಲ ಅಲ್ಲ ಮೈಸೂರು ಮಸಾಲ ಭಾಳ ಅದ್ಭುತವಾಗಿದೆ. ಹಂಗೆ ಆ ಘಮ ಮೈಸೂರು ಮಸಾಲ ಮಾಡಿ ಭಾಳ ತುಂಬ ಹಾಡ್ತಾ ಇದೆ, ತುಂಬ ಚೆನ್ನಾಗಿದೆ ಗೈಸ್. ನೀವು ಬಂದರೆ ತಿನ್ನಿ. ಓಕೆ ಗೈಸ್, ನಾವು ಈಗ ಆನ್ ದ ವೇ ಹೋಗ್ತಾ ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಬಂದಿದ್ದೀವಿ. ನಾವು ಭಾಳ ಸಖತ್ತಾಗಿರುತ್ತೆ ಇಲ್ಲಿ ಹೋಗ್ತಾ. ನಮಗೆ ಪ್ರಾಣಿಗಳಾಗಲಿ ಎಲ್ಲ ಸೈಟ್ ಸೀಯಿಂಗ್ಸ್ ಇರ್ತವೆ, ಬಟ್ ಎಲ್ಲೂ ನಾವು ಅದನ್ನು ಇಳಿಯಂಗಿರಲ್ಲ. ನೋಡ್ಬೋದು ಇಲ್ಲಿ ಬಂದು ಟಿಕೆಟ್ ತೊಗೊಬೇಕು. ಓಕೆ, ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಈಗ ಒಳಗೆ ಹೋಗ್ತೀವಿ. ಹೋಗ್ತಾ ಯಾರು ಕೂಗಾಡಂಗಿರಲ್ಲ, ಹಾಡೆಲ್ಲ ಹಾಕಂಗಿರಲ್ಲ, ಕಾರಾಗಿ ಯಾವುದೇ ವೆಹಿಕಲ್ ಹೋಗ್ತೀರ ಅದರಲ್ಲಿ. ಬಟ್ ತುಂಬ ಸಖತ್ತಾಗಿರುತ್ತೆ. ಮಳೆಗಾಲ ಈ ಥರ ವೆದರಲ್ಲಂತೂ ಭಾಳ ಮಸ್ತಾಗಿರುತ್ತೆ. ಮತ್ತೆ ನೋಡೋಣ ಬನ್ನಿ. ಓಕೆ, ನಮಗೆ ಫಸ್ಟು ಜಿಂಕೆ ಕಾಣಿಸಿದೆ. ನಮ್ಮ ಡಾಕ್ಟರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಓ ಎಲ್ಲ ಓಡೋಗುದು ನೋಡಿ, ನಮ್ಮ ಗದ್ದಲಕ್ಕೆ ಇದು ಓಡೋಗುದು. ದಯವಿಟ್ಟು ಯಾರು ಈ ಥರ ಎಲ್ಲ ಮಾಡೋದು. ಈ ಸಹ ನಿಧಾನಕ್ಕೆ ನೋಡ್ಕೊಂಡು ನಮಗೆ ಸಿಗ್ತದೆ. ಓಕೆ, ಅಲ್ಲಿ ಕೊಟ್ಟಿದ್ದು ಚೀಟಿ ನೀವು ವಾಪಸ್ ಕೊಟ್ಟು ಈಗ ಇಲ್ಲಿಂದ ಓಕೆ ಗೈಸ್, ನೀವು ನೋಡ್ಬೋದು ಇದೇ ಕೂರ್ಗ್ ಬ್ಯೂಟಿಫುಲ್. ನೋಡಿ ಎಷ್ಟು ಸಖತ್ತಾಗಿದೆ ವೆದರ್ ಇಲ್ಲಿ, ನೀವು ನೋಡ್ತಿರ್ಬೋದು. ಇದಕ್ಕೆ ಬರಬೇಕು. ಇದಕ್ಕೆ ಹೇಳೋದು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಏನೇ ನೀನು ಈ ಮಳೆಯಲ್ಲೂ ಇಂಥ ಮಳೆ ಬರ್ತಾ ಇದೆ ಇಲ್ಲಿ. ಈ ಮಳೆಯಲ್ಲೂ ಇವಳು ಮೇಕಪ್ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓದಿ ನೋಡುವೆ. ಇಲ್ಲೊಂದು ಕಾರ್ ಒಮ್ಮೆ ಹಾಕೊಂಡ್ಬಿಟ್ಟಿತ್ತು. ನಮ್ಮ ಹುಡುಗರೆಲ್ಲ ಎತ್ತಿ ಅದನ್ನ ಭಾಳ ಇದು ಹೆಲ್ಪ್ ಮಾಡ್ಬಿಟ್ಟಾರ ಅವರಿಗೆ. ನಮಗೆ ನಮ್ಮ ಬರೋಕ್ಕೆ ಕಾರ್ ಹೋಗ್ತಾನೆ ಸಣ್ಣದಿತ್ತು ರೋಡ್. ಪಾಪ ನಮಗೆ ಸೈಡ್ ಕೊಡಕ್ಕೆ ಹೋಗಿ ಗುಂಡಿ ಬಿದ್ದಿತ್ತು. ಏನ್ ಮಾಡ್ದ ಮಗ ಹೋಗಿ ನೀವೇ ಎತ್ಬಿಟ್ಟಿಟ್ಬಿಟ್ರ. ಇದು ನಮ್ಮ ಶಿವಮೊಗ್ಗದವ್ರದ್ದು ಗತ್ತು ಅಂದ್ರೆ ಇದು. ಕೊಡಗ್ನವ್ರಿಗೆ ಬಂದು ನಾವಿಲ್ಲಿ ಸಹಾಯ ಮಾಡಿದ್ದೀವಿ. ಇರ್ಲಿ, ನಾನು ಹಿಂಗಾಯ್ತು. ನಮ್ಮ ಟಿ ಎಲ್ಲ ಐತೆ ಬರ್ತೈತೆ ನೋಡಿ. ಅವರಿಗೆ ಸಹಾಯ ಮಾಡಕ್ ಹೋಗಿ ನಮ್ಮ ಹುಡುಗ ಫುಲ್ ನೆನ್ಬಿಟ್ಟಾನೆ. ಇದು ಅವನ ಒಳ್ಳೆತನ. ಇದು ಅಯ್ಯ, ದೊಡ್ಡ ಮನೆಯವರು ನಿಂತ್ಕೊಂಡೆ ಮಾತಾಡ್ತಾರೆ, ಪರವಾಗಿಲ್ಲ ನೀವು ಕೂತ್ಕೊಳ್ಳಿ. ನಿನ್ ಮೇಕಪ್ ಮುಗೀತಾ? ಆ ಹುಡುಗ ಮಳೆಯಲ್ಲಿ ನಿಂತ್ಕೊಂಡು ಎಷ್ಟು ಪಾಪ ಕಷ್ಟ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂತ ಬಂದ. ಕ್ರೀಮ್ ಏನ್ರಿ ಬರತ್ತೆ? ಯಾಕೋ ಫೋನ್ ಎತ್ಕೊಂಡ್ ಬಂದ್ಬಿಟ್ಟಿರಲ್ಲ. ಆಯ್ತಾ, ಇವನ್ ಮಗನ ಹತ್ರ ಐಫೋನ್ ಇತ್ತು. ಮೇಬಿ ಅಮ್ಮ ಅವಂದು ಐಫೋನ್ ಜೊತೆಗೆ ಇದು ಒಂದು ಏನೋ ಕಾರ್ನ ಎತ್ತಿಡೋ ಬರೋದಲ್ಲಿ ಯಾರ್ದೋ ಮೊಬೈಲ್ ಎತ್ಕೊಂಡ್ ಬಂದ್ಯಾರ. ನಮ್ಮ ಇವತ್ತಿನ ಏನಂತೀರಾ ಪ್ರಶಸ್ತಿ ಪುರಸ್ಕೃತರಾದಂತ ಹೀರೋ ಭರತ್ ಅವರು, ಮನೆ ಹುಡುಗವರು. ಅದೇನ್ ನೋಡಪ್ಪ ಹಿಂಗ ತಲುಪ್ಸು. ಓಕೆ ಗೈಸ್, ಇದೆ ಇನ್ನೊಂದು ಟೀ ಎಸ್ಟೇಟು ನೋಡ್ತಾ ಇದ್ದೀರಾ ನೀವು. ಇಲ್ಲೊಂದು ಒಳ್ಳೆ ಫೋಟೋಶೂಟ್ ಮಾಡೋಣ ಅಂತ ಪರ್ಮಿಷನ್ ಕೆಲ ಕೊಡ್ತಾ ಇದ್ದೀನಿ. ನೋಡೋಣ ಇದೇನಾಗತ್ತೆ, ಅವ್ರು ಏನು ಹೇಳ್ತಾರೆ ನೋಡಿ. ಓಕೆ ಗಾಯ್ಸ್, ಇದೆ ಟೀ ಪ್ಲಾಂಟೇಶನ್ ನೋಡ್ಬೋದು ನೀವು, ಎಷ್ಟು ಸಖತ್ತಾಗಿದೆ.
ಎಷ್ಟು ಕಷ್ಟಪಟ್ಟು ಆಗ್ತದೆ ಅಂದರೆ ನೋಡ್ರಿ ಇಲ್ಲಿ ಹೆಂಗಿದೆ. ಯಪ್ಪ, ನೀವೇನಾರು ಕೂರ್ಕಡೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಗಾಯ್ಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಟಿಯಲ್ಲಿ ಇರೋರು ಇಲ್ಲಿ ಬಂದು ಒಂದ್ಸಲಿ ಕಳೆದೋಗ್ಬಿಟ್ರೆ ನೋಡಿ, ನಿಜವಾಗ್ಲೂ ಎಂತ ಹೆವನ್ ಫೀಲ್ ಆಗ್ತಿದೆ ಅಂದರೆ ಅಷ್ಟು ಒಂಥರ ಎಲ್ಲೋ ಒಂದು ಸ್ವರ್ಗದಲ್ಲಿ ಕಳೆದೋಗಿದ್ದೀವಿ ಅನಿಸ್ತಾ ಇದೆ. ಭಾಳ ಚೆನ್ನಾಗಿದೆ. ನೀವು ಕೂಡ ಇಲ್ಲಿಗೆ ಬನ್ನಿ, ಕೂರಿಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಓಕೆನಾ? ಬಾಯ್. ಅಯ್ಯೋ ಅದೇನು ಒಳ್ಳೆ ಅಲ್ಲಿ ಬಿದ್ದಿದೆ ನೋಡಲ್ಲಿ, ಯಾರಿಗೆ? ಅಲ್ಲಿ ಬರ್ಗವಿಗೆ ಡಾಕ್ಟ್ರಿಗೆ. ಅದೇ ಅಲ್ಲಿ ಎಲ್ಲಿ ಹೇಳ್ತಿತ್ತು ಸರ್? ಡಾಕ್ಟ್ರಿಗೆ ಇದೆಲ್ಲ ಅಂಟೋದು ಇಲ್ಲ. ಗೈಸ್ ನೋಡ್ತಿರ್ಬೋದು, ಟೀ ಪುಡಿ ತೊಗೊಂಡೆ 1 kg ಇಲ್ಲಿಂದ ಸ್ಪೆಷಲ್ ಫ್ರೆಶ್ಶು. ಭಾಳ ಚೆನ್ನಾಗಿರತ್ತೆ ಟೀ. ಅಮ್ಮ ಯಾವಾಗಲೂ ಟೀ ಕುಡಿತಿರ್ತಾರೆ. ಬರೀ 20 ಸಲ ಟೀ ಪುಡಿ ತಗೊಂಬ, ಟೀ ಪುಡಿ ತಗೊಂಬ, ಟೀ ಪುಡಿ ತಗೊಂಬ, ಟೀ ಪುಡಿ ತಗೊಂಬ. ಅದಕ್ಕೆ 1 ಬರೀ ಇಂಥದೆಯಾ kgನೇ ತೊಗೊಂಬಿಟ್ಟಿದ್ದೀನಿ. 1 ವರ್ಷ ಏನೂ ಕೇಳೋಂಗಿಲ್ಲ. 20 ಸಲ ನಾನು ಟೀ ಮಾಡ್ಕೊಂಡು ಕೊಡಿರಿ. ಭಾಳ ಫ್ರೆಶ್ ಆಗಿರೋದಂತ ಟೀ ಪುಡಿ. ನೋಡೋಣ ಫ್ರೆಶ್ ಚೆನ್ನಾಗಿರೋದು. ನಾನು ಒಂದ್ಸಲಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಈ ಮಳೆಯಲ್ಲಿ ನಮ್ಮ ಒಂದು ಪಾರ್ಟಿ ಹೋಲಿದೆ. ಅಷ್ಟೇ ಆದ ರಿಸಲ್ಟು. ಮಧ್ಯಾಹ್ನ 2 ಗಂಟೆ ಈ ಥರ ಮಳೆ ಬರ್ತಾ ಇದೆ. ಇಲ್ಲಿ ಚೆಸ್ ಎಲ್ಲ ಹಿಂಗೆ ನೋಡ್ಬೋದು. ಆಮೇಲೆ ಅನ್ಲಿಮಿಟೆಡ್ ಬಟರ್ ಎಷ್ಟು ಬೇಕಾದ್ರೆ ವೆಜ್ಜು ನೋಡಿದ್ರೆ ತಿನ್ಬೋದು. ಎಲ್ಲ ಅದರೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ತಪಸ್ಯ ಅಂತ ಕೂರು ವಿರಾಟ್ ಎಲ್ಲ ಅನ್ಲಿಮಿಟೆಡ್ ಆಯಿತಾ. ಚಿಕನ್, ಆಮೇಲೆ ಪನ್ನೀರು ಪ್ರತಿಯೊಂದು ಇರುತ್ತೆ. ಹಾಯ್ ಎಲ್ಲ ಗಾಯ್ಸ್, ಇದೆ ನಮ್ಮ ಸ್ಟೇ ಆಗಿರೋ ತಪಸ್ಯ ರೆಸಾರ್ಟಿನ ವ್ಯೂ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮೇಲಿಂದ ಹಿಂಗೆ ಬರಬೇಕು ಲತ್ಕೊಂಡು, ಇಲ್ಲಿಂದ ಹಿಂಗೆ ಬಂದು ಇಲ್ಲಿ ಬಂದ್ರೆ ನಮ್ಮದು ಕಾಟೇಜ್ ಸ್ಟೇ ಗಾಯ್ಸ್. ಆ ಕಡೆ ರಿವರ್ ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ. ಬಾಲ್ಕನಿಂದ ವ್ಯೂ ಇದೆ, ಅದನ್ನು ತೋರಿಸ್ತೀನಿ. ಇದೇ ನಮ್ಮ ಸ್ಟೇ ನೋಡ್ತಾ ಇರ್ಬೋದು ನೀವು. ಸ್ಟೇ ಇದು ನಮ್ಮದು ಬಾಯ್ಸಿಂದು, ಇದು ಗರ್ಲ್ಸಿಗೆ ಈ ಕಡೆ. ಓಕೆ ಗಾಯ್ಸ್, ಈಗ ನಿಮಗೆ ನಮ್ಮ ರೂಮ್ ಟೂರ್ ಕೊಡ್ತೀನಿ. ಹೆಂಗಿದೆ ನೀವೇ ಹೇಳಿ. ಈ ರೆಸಾರ್ಟ್ನ ಹುಡುಕಿದ್ದು ನಾನೇ. ಹಾಂ, ನೋಡೋಣ ಹೆಂಗಿದೆ ಅಂತ ಹೇಳಿ. ಸ್ವಲ್ಪ ಛತ್ರಿ ಇಟ್ಬಿಡ್ತೀನಿ ಈ ಕಡೆ. ನೋಡ್ಬೋದು ಇಂಥ ವ್ಯೂ ಇದೆ. ಇದು ನಮ್ಮ ರೂಮಿಂದ ವ್ಯೂ ನೋಡಿ. ಇಲ್ಲಿ ಬರ್ತಾ ಇದ್ರೆ ವ್ಯೂ ಇದೆ. ಆಯಿತಾ, ಈಗ ನಿಮಗೆ ನಮ್ಮ ರೂಮ್ ತೋರಿಸ್ತೀನಿ. ಓಕೆ, ವೆಲ್ಕಮ್ ಟು ಅವರ್ ತಪಸ್ಯ ಸ್ಟೇ ಗೈಸ್. ಇದು ನಮ್ಮ ರೂಮ್ ನೋಡ್ಬೋದು ನೀವು. ಇಲ್ಲಿ ವಾಶ್ರೂಮ್ ಇದೆ ನಮ್ಮ ರೂಮ್ ಇದೆಲ್ಲ. ಓಕೆ, ನಮ್ಮ ಭಾರ್ಗವ್ ಅಲ್ಲಿ ನಮ್ಮ ವ್ಯೂ ತೋರ್ಸ ರೂಮಿಂದ ಹೆಂಗಿದೆ ಅಂತ ಒಂದು ನೋಡೋಣ ವ್ಯೂ. ವಾಹ್, ನೋಡಿ ಗಾಯ್ಸ್, ನೋಡಿ ಇಲ್ಲಿ ನಮ್ಮ ಬಾಯ್ಸ್ ಕೂತ್ಕೊಂಡು ಅವ್ರು ಆಗಲೇ ಮೀಟಿಂಗ್ ಮಾಡ್ತಿದಾರೇನೋ ನೋಡ್ಬೋದು. ಈಗ ಭಾರ್ಗವ್ ಹೆಂಗಿದೆ ರೂಮು? ಅಲ್ಟಿಮೇಟ್. ಈ ವೆದರ್ ಅಂತೂ ಮಳೆನೇ ನಿಂತಿಲ್ಲ ಗಾಯ್ಸ್ ಅವಾಗಿಂದ. ನೋಡ್ಬೋದು, ಇದು ನಮ್ಮ ಈ ಮಳೆಯಲ್ಲಿ ಈ ಥರ ಚಡ್ಡಿ ಹಾಕ್ಕೊಂಡು ಈ ಥರ ಶೋಕಿ ನಮ್ಮದು. ಓಕೆ, ನೋಡಿ ಇದೇ ನಾವಿರ್ತಕ್ಕಂಥ ಸ್ಟೇ ಗಾಯ್ಸ್. ನೋಡಿ ನೋಡ್ಬೋದು ಇಲ್ಲಿಂದ ವ್ಯೂ. ರಿವರ್ ಸ್ಟ್ರೀಮಿಂಗ್ ಇಲ್ಲೇ ಆಗ್ತಾ ಇದೆ ನೋಡಿ. ಇಲ್ಲ ರಿವರ್ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೂಪರ್ ವ್ಯೂ ಇದೆ ಗೈಸ್. ನೋಡ್ಬೋದು ನೀವು, ಸೂಪರ್ ವ್ಯೂ ಅಂತೇಳಿ ಮತ್ತೆ ನೋಡ್ರಿ. ಬೆಡ್ರೂಮ್ ಇಲ್ಲ ಕಾಣಿಸುತ್ತೆ ಏನ್ರಿ ಬಾಯ್ಸ್? ಏನಂತೀರಾ ರೂಮ್ ಬಗ್ಗೆ? ಜೋರ ಮಾತಾಡೋ, ಮೈಕಿಲ್ಲ ಇಲ್ಲಿ. ರೂಮ್ ತುಂಬಾ ಅದ್ಭುತವಾಗಿದೆ. ಹಾ, ಈ ಸಮಾರಂಭದಲ್ಲಿ ನೀವು ಮುಂದೆ ಏನ್ ಹೇಳ್ತೀರಾ? 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಥೆರಪಿ ಸೆಷನ್ ತರ ಇದೆ. ಬ್ರೈನ್ ನೇಚರ್ ತೋರಿಸ್ತೆ. ರಿವರ್ ಸ್ಟ್ರೀಮಿಂಗ್ ಸೌಂಡ್, ಕಾಫಿ, ಅದಕ್ಕೆ ಒಂಥರ ಥೆರಪಿ ಸೆಷನ್ ತರ. ಹೇಳ್ರಿ ನೀವು, ಡ್ರೀಮಿಂಗ್ ಮೈಂಡ್ ಯೋಗೇಶ್. ಪೀಸ್ ಭಾಳ ಎಂಜಾಯ್ ಮಾಡ್ತಿದ್ದೀರಾ? ಒಂಥರ ಈ ಸಿಟಿಯಲ್ಲಿ ನಾವು ಇದ್ದು
ಈ ತರ ಒಂದು ಈ ಸೌಂಡ್ ಬೇಕು, ಈ ನೇಚರ್ ಸೌಂಡ್, ಈ ಮಳೆ ಸೌಂಡು. ಬಂದಾಗಿಂದ ಒಂದು ಚೂರು ಮಳೆನೇ ನಿಂತಿಲ್ಲ ಗೈಸ್. ಅಷ್ಟು ಮಳೆ ಮಳೆ ಮಳೆ, ಒಂದು ಚೂರು ನಿಂತಿಲ್ಲ. ಆ ತರ ಮಳೆ ಬರ್ತಾನೆ ಇದೆ. ಅದಕ್ಕೆ ಇದನ್ನ ಬಹುಶಃ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾರೇನೋ. ನಿಜವಾಗ್ಲೂ ಯಾವ್ದೇ ಎಲ್ಲೆಲ್ಲೋ ಬೇರೆ ಸ್ಟೇಟಿಗೆ ಹೋಗ್ಬಿಡ್ರಿ, ನಮ್ಮ ಕರ್ನಾಟಕದವರು. ನಮ್ಮ ಕರ್ನಾಟಕದಲ್ಲೇ ಇದೆ, ಕೂರ್ಗ್ ಇದೆ, ಸಕಲೇಶ್ಪುರ ಇದೆ, ಕುದುರೆಮುಖ ಇದೆ. ಇಲ್ಲಿಗೆ ಬನ್ನಿ, ನಾವಂತೂ ಫುಲ್ ಮಜಾ ಮಾಡ್ತಾ ಇದೀವಿ. ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನೇನು ಮಜಾ ಮಾಡ್ತೀನಿ ಅಂತ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್. ಇಲ್ಲ ಅಂದ್ರೆ ಹೊರ್ಟ್ ಬಿಡ್ಬೋದು, ಶಿವಮೊಗ್ಗ ಹೊರ್ಟ್ಬಿಡು. ಯಾವ್ದು ಇಲ್ಲ ಅಂದ್ರೆ ಶಿವಮೊಗ್ಗ ಹೊರ್ಟ್ಬಿಡು. ನವಳೆ ಹತ್ರ ಸಿಗತ್ತೆ ಯಾವ್ದಾರ ಕಾರ್ಡ್ ತಗೊಂಡು. ಗೈಸ್, ಇಲ್ಲಿ ನಾವು ಟಿ ಆಡ್ತಾ ಇದೀವಿ. ಇಂಡೋರ್ ಗೇಮ್ಸ್ ಇದೆ. ಇಲ್ಲ ಎಲ್ಲ ಕೇರಂ ಮಾಡ್ತಾವ್ರೆ. ಹುಡುಗಿ ದೇವತರ ಅವಳೆ. ಭಾರ್ಗವ್ ಏನ್ ಮಾಡ್ತೀನಿ ಎಕ್ಸ್ಟ್ರಾ? ಇಲ್ಲಿ 4 ಜನ ಆಡಕ್ಕಲ್ಲ. ಅಂಪೇರ್ ನೀನ್ ಯಾವಾಗ್ಲೂ ಹಿರಿಯ ಮನುಷ್ಯ, ಅಂಪೇರ್ ಆಗೇ ಇರು. ಈಗ ಕೆರೆಬಿಯನ್ ಆಟಗಾರ ಕ್ರಿಸ್ ಗೇಲ್ ಅವರು ತಮ್ಮ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಓ ಇದೇನೋ ಇದು, ಔಟ್ಸೈಡ್ ಲೆಗ್. ನಾವು ಕ್ರಿಸ್ಸಿಗೆ ಹೋಗಿದ್ವಿ, ರೂಲ್ಸ್ ಇನ್ನ ತಿಳ್ಕೊಂಡಿದ್ದೆ. ಇರ್ಲಿ ಸ್ಕೂಲಲ್ಲಿ ಇರ್ತಾ ಕ್ವಿಝಿಗೆ ಹೋಗಿದ್ವಿ ಗೈಸ್. ನಾವು ಕ್ರಿಕೆಟಿನ ಕ್ವಿಝಿಗೆ ಹೋಗಿದ್ವಿ, ನಾನು ಇವನು. ಅವ್ನು ಸ್ವಲ್ಪ ಪೊಳ್ಳು, ಆಡಲ್ಲ. ಓ ನಮ್ಮ ಟೀಮಿನ ದಾಂಡಿಗ ಬೌಲರ್ ಯೋಗಿ ಹಾಗೂ ನಮ್ಮ ಟೀಮಿನ ಪ್ಲೇಯರ್ ಅಕ್ಷತಾ, ಚಿನ್ನು ಅಂಡ್ ಇವಳು ಜೋಕರ್. ಸಾರಿ, ಭೂಮಿಕಾ TL ಜೋಕರ್ ಅಂತ. ನೀನೊಂದು 4 ಹೊಡೆ ಮರ ಫಸ್ಟ್. Oh my God! ಅವನು ಪೆಂಗ್ ಮುಂಡೆದೆ, ನೀನು ಪೆಂಗ್ ಮುಂಡೆದೆ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಔಟ್ ಆಗಿದೆ, ಹೋಗ ಕಡೆ. ಇದು ಹೆಣ್ಣು ಹುಲಿ. ಮೋಸ ಆಡ್ತೀಯ ನಾವು ಟೀಮ್ ಅವರು. ಈ ತರ ಮೋಸ ಆಡಕ್ ಮನ್ಸಾರ ಹೆಂಗ್ ಬರುತ್ತೆ? ಅಲ್ಲಿ ಹೋಗಿ ಮನೇಲಿ ಆಡ್ಕ, ಅಲ್ಲಿ ಬರೀ ಮೋಸ ಆಡ್ತಿದ್ಯಾ ಇಲ್ಲಿ. ಒಂದು ಬಾಲ್ ಹಿಡಿಯಕ್ ಬರಲ್ಲ, ಬೆಂಗಳೂರಿಂದ ಬಂದೆ ಹೇಳಿ ರೆಸಾರ್ಟಿ. ಆ ಹೆಣ್ಮಕ್ಳು ಬಾಲಿಗೆಲ್ಲ 4 ಹೊಡ್ರೆ ನಿಂಗೆ ಆಚೆ ಮಾನ ಮರಿದಿ ಏನು ಇರಲ್ಲ ನೋಡು. ಸಂಭ್ರಮ ಮಾಡ್ತೀಯನ್? ಸಂಭ್ರಮ ಹೆಣ್ಮಕ್ಳು ಬಾಲಿ 4 ಹೊಡ್ಬಿಟ್ಟು ಸಂಭ್ರಮ ಮಾಡ್ತೇನೆ. ಬಾಳ ತುಂಬಾ ಮೋಸ ಮಾಡ್ತೀರಾ ಗೈಸ್. ಶೆಟ್ಟಿ ಅವ್ರ ಟೀಮ್ ಅವ್ರು ಬಾಳ ಮೋಸ ಮಾಡ್ತೀರಾ, ಏನಂತ ಅದ್ರ ಬಗ್ಗೆ? ಬರೀ ಮೋಸನೇ ಮಾಡ್ತಿದ್ದಾರೆ. 4, 6 ಅಂತೆಲ್ಲ ಅಂತ. ಅಕ್ಕ TL ತುಂಬಾ ಮೋಸ. TL ಮೋಸ ಆಡ್ತಾ ಇದ್ದಾಳೆ ಗೈಸ್. ಮೋಸ. ಬಾಲ್ ಮುಟ್ಟಿಲ್ಲ, ನೀನ್ ಮಾತಾಡಕ್ ಬಂದ. ಗೈಸ್, ಈಗ ಆಟ ಆಡಿದ್ದು ಮುಗೀತು. ಬೋಂಡಾ, ಬಜ್ಜಿ, ಕಾಫಿ, ಚಾಯ್ ಆಗ್ತಾ ನಮ್ಮ ಹುಡುಗ ಚಾಯ್. ಸ್ನಾಕ್ಸ್ ತಿಂತಾ ಇದೀವಿ. ಸ್ನಾಕ್ಸ್ ತಿಂತಾ ಇದೀವಿ ಗೈಸ್. ಏನು ತಟ್ಟೆ ತುಂಬಾ ಬೋಂಡಾ ಹಾಕೊಂಡು. ನನಗೆ ಶೆಟ್ಟಿಗೆ ಬೋಂಡಾ. ಅವಳ ಹೆಸರಲ್ಲಿ ನೀನು 4 ಜಾಸ್ತಿ ತಿನ್ನು. ಹಾಕೊಂಡಿರೋದೇ 4. ಚೆನ್ನಾಗಿ ತಿನ್ನು ಗೈಸ್. ಇದು ಡೈನಿಂಗ್ ಹಾಲ್. ಅಲ್ಲಿಂದ ನನ್ನ ರೂಮು ತೋರಿಸ್ತೀನಿ ನಿಮ್ಗೆ. ಅದು ನಮ್ಮ ರೂಮ್ ಹೆಂಗಿದೆಯಲ್ಲ, ಫುಲ್ಲು ಕಾಫಿ ಪ್ಲಾಂಟೇಶನ್, ಅಡಿಕೆ ಮರ ಎಲ್ಲಾದ್ರೂ ಮಧ್ಯ ನಮ್ಮ ರೂಮ್. ನೋಡಿ ಅಂತ ಒಂದು ವಂಡರ್ಫುಲ್ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಇದೀವಿ ಅಂದ್ರೆ. ಏನ್ರು 24 ಗಂಟೆ ಮಳೆನೇ ಬರ್ತಿದೆ. ಅದೇ ಬೇಕಿತ್ತಾ ನಿಂಗೆ? ಯಾರು ರಂಗಾಯಣ ಡೈಲಾಗ್ ಹೊಡಿತಾರ ಅಂತ ಯಾವ್ದು ಊರೋ ಬಸ್ಸು ಆ ತರ ಆಗಿದೆ ಆಕ್ಚುಲಿ. ಬಸ್ ಇದನ್ನೆಲ್ಲ ನಾವು ಶಿವಮೊಗ್ಗ ತಕ್ಕಂತಿದ್ವಿ.
ಬಟ್ ಇಲ್ಲಿ ಸುಮಾರುಕ್ಕಿಂತ ಜಾಸ್ತಿ ಮಳೆ ಇದೆ ಕಣ್ರಿ. ಇವಾಗಿಂದ ನಿಲ್ತಾನೇ ಇಲ್ಲ. ಆದರೆ ಒಳ್ಳೆ ವೈಬ್ ಇದೆ, ಸಕ್ಕತ್ತಾಗಿದೆ, ಬರ್ಬೋದು. ಸಿಟಿಯಲ್ಲಿರೋರಿಗಂತೂ ಮಸ್ಟ್ ವಿಸಿಟ್ ಅಂತೀನಿ. ತಪಸ್ಯ ರೆಸಾರ್ಟ್ ಅಂತ ಇದೆ, ಹೋಮ್ ಸ್ಟೇ ರೆಸಾರ್ಟ್ ಹೇಳ್ಬೋದು. ನಿಮಗೆ ಇದ್ರ ಡೀಟೇಲ್ಸ್ ಬೇಕಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್. ಏನು ಶೆಟ್ಟಿ, ಅಕ್ಕ ತಂಗಿಯರ್ ಮಧ್ಯೆ ಕೂತಂಗಿದೆಯಲ್ಲ? ಚಿಕ್ಕಮ್ಮ ಇವ್ರು ನಮ್ ದೊಡ್ಡಮ್ಮ. ಅಯ್ಯೋಯ್ಯೋ, ನೀನು ಮಗುನಾ? ಮಗಳು? ಹಾ, ನೀನೇನು ಹಂಗಾಗ್ತಿದ್ಯಾ? ನೀನೇನು ಹಂಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಆಗ್ತಿದ್ಯಾ? ಓಕೆ ನೋಡಿ, ಲೋಕಲ್ಲೇ ಆಟ ಆಡ್ತಾವ್ರಿ ಈ ಮಳೆಯಲ್ಲಿ.